ನನ್ನ ಹೆಸರು ಅರ್ಚನಾ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನೀಗ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡ್ತಿದ್ದೇನೆ. ನನ್ನ ಕುಟುಂಬದಲ್ಲಿ 4 ಮಂದಿ ನಾವು. ನನ್ನ ತಂದೆ ತಾಯಿ, ನಾನು ಮತ್ತು ನನ್ನ ಸಹೋದರ. ನಾವು ಅಕ್ರೈಸ್ತ ಕುಟುಂಬಕ್ಕೆ ಸೇರಿದವರು. ನನಗೆ ಯೇಸು ಕ್ರಿಸ್ತರ ಪರಿಚಯ ಇರಲಿಲ್ಲ. ಓದಿದ್ದೆಲ್ಲ ಕೂಡ ಕ್ರಿಶ್ಚಿಯನ್ ಸ್ಕೂಲ್, ಬಟ್ ಆದರೆ ಏಸಪ್ಪ ಬಗ್ಗೆ ನನಗೇನೂ ಕೂಡ ಗೊತ್ತಿರಲಿಲ್ಲ. ಐ ಜಸ್ಟ್ ನ್ಯೂ, ನನಗೇನು ಗೊತ್ತಿತ್ತಂದರೆ ಹೋಲಿ ಬೈಬಲ್ ಇಸ್ ದ ಸೇಕ್ರೆಡ್ ಬುಕ್ ಆಫ್ ಕ್ರಿಶ್ಚಿಯನ್ಸ್, ಅಷ್ಟೇ ಗೊತ್ತಿದ್ದಿದ್ದು. ನಾನು ಅಂದ್ಕೊಂಡೆ ಕ್ರಿಶ್ಚಿಯಾನಿಟಿ ಆ್ಯಂಡ್ ಜೀಸಸ್ ಇದು ಒಂದು ರಿಲಿಜಿಯನ್ ಅಂತ. ಎಲ್ಲರೂ ವಿಶ್ವಾಸ ಮಾಡ್ತಾರಲ್ವ, ಆ ರೀತಿ ನಮ್ಮ ರಿಲಿಜಿಯನ್ ಯಾವ ರೀತಿ ಇತ್ತೋ ಅದೇ ರೀತಿ ಜೀಸಸ್ ಕೂಡ ಒಂದು ರಿಲಿಜಿಯನ್ ಅಂತ ಇದ್ದೆ. ಈ ರೀತಿ ಇರೋವಾಗ ನನ್ನ 10th ಸ್ಟ್ಯಾಂಡರ್ಡ್ ಅದಾದಮೇಲೆ ವೆಕೇಷನ್ಸ್ ಬಂತು. ನನ್ನ ಫೈನಲ್ ಎಕ್ಸಾಮ್ಸ್ ಎಲ್ಲ ಮುಗೀತು. ಎಕ್ಸಾಮ್ಸ್ ಎಲ್ಲ ಆದಮೇಲೆ ವೆಕೇಷನ್ ಟೈಮ್. ಮನೇಲಿ ಈಗಾಗಲೇ ನಾನು 8th ಸ್ಟ್ಯಾಂಡರ್ಡಲ್ಲಿರೋವಾಗಲೇ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಫ್ಯಾಮಿಲಿಯಲ್ಲಿ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್. ಅಪ್ಪಗೂ ಕೂಡ ನನಗೋಸ್ಕರ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ ಕೂಡ ಒಂದು ರೀತಿ ಫ್ಯಾಮಿಲಿ ಸ್ಟೇಬಲ್ ಆಗಿದ್ದಿಲ್ಲ. ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಇರ್ತಿತ್ತು, ಸಮಾಧಾನ ಇರಲಿಲ್ಲ ಫ್ಯಾಮ್ಲಿಯಲ್ಲಿ. ಈ ರೀತಿ ಇರೋವಾಗ 10th ಸ್ಟ್ಯಾಂಡರ್ಡ್ ನನ್ನದು ಅದಾದಮೇಲೆ ವೆಕೇಷನ್ಸಲ್ಲಿ ಇರೋ ಟೈಮಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದ್ದರು, ನಿರ್ಮಲಾ ಆಂಟಿ ಅಂತ. ಆಂಟಿ ಇಲ್ಲೇ ಇದ್ದಾರೆ, ಬಟ್ ಅವರು ನಮ್ಮ ಮನೆಗೆ ಬಂದು ಶುಭ ಸಂದೇಶ ಸಾರ್ತಿದ್ರು. ಆಗ ನನಗೆ ಗೊತ್ತಿರಲಿಲ್ಲ ಇದು ಗುಡ್ ನ್ಯೂಸ್ ನನಗಂತ. ಬಟ್ ಬಂದು ಏಸು ಕ್ರಿಸ್ತರ ಬಗ್ಗೆ ಹೇಳ್ತಿದ್ರು. ನಮ್ಮ ಮಗು ಹೇಳ್ತಿದ್ರು, ನನಗೂ ಕೂಡ ಹೇಳ್ತಿದ್ರು. ಅಷ್ಟೊಂದೇನು ವಿ ಡಿಡ್ಂಟ್ ಕಾನ್ಸಂಟ್ರೇಟ್, ಗಮನ ಕೊಟ್ಟು ಕೇಳಿಸ್ಕೊತಿರ್ಲಿಲ್ಲ, ಸರಿ ಅಂತ ಬಿಡ್ತಾ ಇದ್ವಿ. ಅವ್ರಿಗೆ ಟೈಮ್ ಸಿಗೋವಾಗೆಲ್ಲ ನಮ್ಮ ಮನೆಗೆ ಬಂದು ಏಸಪ್ಪ ಬಗ್ಗೆ ಹೇಳ್ತಿದ್ರು, ಬೈಬಲ್ ಸ್ಟೋರೀಸ್ ಬಗ್ಗೆ ಹೇಳ್ತಿದ್ರು. ಒಂದೊಂದು ದಿನ ಒಂದೊಂದು ಸ್ಟೋರಿ, ದಾವೀದನ ಬಗ್ಗೆ, ದಾನಿಯೇಲನ ಬಗ್ಗೆ, ಈ ರೀತಿ ಒಂದೊಂದು ಸ್ಟೋರಿ ಒಂದೊಂದು ದಿನ ಹೇಳ್ತಿದ್ರು. ಆದರೂ ಕೂಡ ಆ ಟೈಮ್ಗೆ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಈ ಥರ ದೇವರು ಈ ಟೈಮಲ್ಲಿ ಈ ಜನ್ರೇಷನ್ಗೆ ಯಾರು ಇರ್ತಾರೆ ಅಂತ ಬಿಡ್ತಾ ಇದೆ. ಅದಾದಮೇಲೆ ಇದೇ ರೀತಿ ಕಂಟಿನ್ಯೂ ಮಾಡ್ತಿದ್ರು ಆಂಟಿ ಬರೋದು. ಒಂದು ಬ್ರದರ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು, ಆ್ಯಂಟನಿ ಬ್ರದರ್. ಅವರು ಕೂಡ ನಮ್ಮ ಮನೆಗೆ ಬರ್ತಿದ್ರು. ಬಂದು ಫಸ್ಟ್ ಡೇ ಪ್ರೇಯರ್ಗೆ ನಾವೆಲ್ಲರೂ ಕೂಡ ಫ್ಯಾಮ್ಲಿಯಾಗಿ ಕೂತಿದ್ದೀವಿ. ಏನೂ ಕೂಡ ಗೊತ್ತಿಲ್ಲ ಪ್ರೇಯರ್ ಅಂದರೆ ಏನು, ಯಾವ ರೀತಿ ಇರುತ್ತೆ, ಏನು ಮಾಡಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ನಮ್ಮ ಎಲ್ಲ ಫೋಕಸ್ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮೇಲಿತ್ತು. ನಮ್ಮ ಮನೇಲಿ ಈ ರೀತಿ ಕಷ್ಟ ಇದೆ ಅಲ್ವಾ, ಇದಕ್ಕೊಂದು ಪರಿಹಾರ ಬೇಕು. ವಿ ಹ್ಯಾವ್ ಟು ಸೂನ್ ಗೆಟ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಇದರಿಂದ ಆಚೆ ಬೇಗ ಬರಬೇಕು. ಎಲ್ಲರೂ ಕೂಡ ಸಂತೋಷವಾಗಿ ಯಾವ ರೀತಿ ಇದ್ದಾರೋ ಅದೇ ರೀತಿ ನಾನು ಕೂಡ ಜೀವಿಸಬೇಕು, ನಾವು ಕೂಡ ಒಳ್ಳೆ ಫ್ಯಾಮ್ಲಿಯಾಗಿ ಜೀವಿಸಬೇಕು ಅಂತ ಆಸೆ ಇತ್ತು ಅಷ್ಟೇ. ಅದಕ್ಕೆ ಕುತ್ಕೊಂಡಿದ್ವಿ. ಬಟ್ ಈ ಬ್ರದರ್ ಹೇಳೋ ವಾಕ್ಯ ಬೈಬಲ್ ಇತ್ತು ಅವ್ರ ಕೈಯಲ್ಲಿ, ಬಟ್ ಏನೂ ಕೂಡ ಅದರಿಂದ ಓಪನ್ ಮಾಡಿ ಓದ್ತಿಲ್ಲ. ಬಟ್ ಹೇಳ್ತಿದ್ದಾರೆ 3 words ಏನೋ. ವೆರಿ ಇಂಪಾರ್ಟೆಂಟ್ಲಿ ಹಿ ಟೋಲ್ಡ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಲಿವಿಂಗ್ ಗಾಡ್. ಏಸು ಕ್ರಿಸ್ತರು ಜೀವಿಸುವ ದೇವರು. ಓಲ್ಡ್ ಜನ್ರೇಷನ್ಗೆ ಮಾತ್ರವಲ್ಲ, ಬಟ್ ಈ ಜನ್ರೇಷನ್ಗೂ ಕೂಡ, ಈ ಸಮಯಕ್ಕೂ ಕೂಡ ದೇವರಾಗಿದ್ದಾರೆ. ಹಿ ಲಿವ್ಸ್, ಹಿ ಈಸ್ ಲಿವಿಂಗ್. ಈಗ ಕೂಡ ಅದೇ ರೀತಿ ಯಾವ ರೀತಿ ದಾನಿಯೇಲ ಜೊತೆ ಇದ್ರೋ, ಯಾವ ರೀತಿ ನಾನು ಕೇಳಿಸ್ಕೊಂಡ ಒಂದೊಂದು ಸ್ಟೋರಿಯಲ್ಲೂ ಕೂಡ ಏಸಪ್ಪ ಅವ್ರ ಜೊತೆ ಇದ್ರೋ, ಅದೇ ರೀತಿ ನಿನ್ನ ಜೊತೆ ಕೂಡ ಇರ್ತಾರೆ. ಈಸ್ ಅ ಲಿವಿಂಗ್ ಗಾಡ್ ಅಂತ ಹೇಳ್ಕೊಟ್ರು ಅಷ್ಟೇ. ನೆಕ್ಸ್ಟ್ ಅದೇ ರೀತಿ ಒಂದೊಂದು ವಾರಕ್ಕೆ ಇಲ್ಲಾಂದರೆ ತಿಂಗಳಿಗೊಮ್ಮೆ ಬಂದು ಇದೇ ರೀತಿ ಒಂದೊಂದು ವಾಕ್ಯ ಹೇಳ್ತಿದ್ರು, ಬರ್ಕೊಡ್ತಿದ್ರು ಪೇಪರಲ್ಲಿ, ಟೆಲ್ ಜೀಸಸ್ ಲವ್ಸ್ ಯು ಅಂತ. ನಾನೇನು ಮಾಡಿದೆ, ಇದೆಲ್ಲ ಕೇಳಿಸ್ಕೊಂಡಿದ್ದೆ ಅಲ್ವಾ, ಸರಿ ಲಾಸ್ಟ್ ಒಂದೇ ಒಂದು ಆಪ್ಷನ್, ಎಲ್ಲ ಟ್ರೈ ಮಾಡಿದ್ದೀನಲ್ವಾ, ಬಟ್ ಐ ವಾಂಟ್ ಟು ಸಿ ಹೂಸ್ ದಿಸ್ ಗಾಡ್. ದಾನಿಯೇಲ ಸಿಂಹದ ಗುಹೆಯಲ್ಲಿದ್ದ, ಅಷ್ಟು ಹಸಿವಿದ್ದ ಲಯನ್ಸ್ ಅವನ್ನ ಮಾಡಲೇ ಇಲ್ಲಂತೆ. ನಾನು ಕೂಡ ಈ ದೇವ್ರ ಜೊತೆ ಮಾತಾಡಲೇಬೇಕು. ಐ ವಾಂಟ್ ಟು ಸಿ ಹೂ ಇಸ್ ದಿಸ್ ಗಾಡ್ ಹೂ ಪ್ರೊಟೆಕ್ಟೆಡ್ ಡ್ಯಾನಿಯಲ್. ಆ ರೀತಿ ಒಂದು ದಾಹ ನನಗೆ ಗೊತ್ತಿಲ್ದಿರ ಶುರು ಆಯಿತು. ಸರಿ ಅಂತ ನಾನು ಇವರೆಲ್ಲ ಹೇಳ್ತಿದ್ರು ಇನ್ನೂ ಹೆಚ್ಚಾಗಿ ದೇವ್ರ ಬಗ್ಗೆ ಗೊತ್ತಾಗಬೇಕಾದ್ರೆ ಪ್ರೇಯರ್ಗೆಲ್ಲ ಬರಬೇಕು ಅಂತ. ನಾನು ಸರಿ ಅಂದ್ಕೊಂಡಿದ್ದೆ. ಬಟ್ ಒಂದಿನ ಚಾನ್ಸ್ ಬಂತು.
ಮೈಲ್ಸ್ ಅಂದ್ರೆ ಅಲ್ಲಿ ನೈಟ್ ವಿಜಿಲ್, 1 ಡೇ ನೈಟ್ ವಿಜಿಲ್ ಪ್ರೇಯರ್ ಇತ್ತು. ನೈಟ್ ಹೋಗಿದ್ದೆ, ಎಲ್ಲರನ್ನ ನೋಡ್ತಿದ್ದೀನಿ, ಆಲ್ ಆರ್ ಪ್ರೇಸಿಂಗ್ ಗಾಡ್. ಎಲ್ಲರೂ ಕೂಡ ದೇವ್ರನ್ನ ಸ್ತುತಿ ಮಾಡ್ತಿದ್ದಾರೆ, ವಾಕ್ಯ ಎಲ್ಲ ಪ್ರಬೋಧನೆ ಆಗ್ತಿದೆ, ಬಟ್ ನನಗೇನೂ ಕೂಡ ಅರ್ಥ ಆಗ್ತಿಲ್ಲ. ಅಲ್ಲಿ ಹಾಡೋ ಹಾಡು ಮಾತ್ರ ಐ ಫೆಲ್ಟ್ ಚೆನ್ನಾಗಿದೆ ಅಂತ ಕ್ಲಾಪ್ಸ್ ಹೊಡ್ಕೊಂಡು ಸೈಲೆಂಟಾಗಿ ನಿಂತಿದ್ದು ಬಂದೆ ಅಷ್ಟೇ. ಮನೆಗೆ ಬಂದು ಮುಂಜಾನೆ ಪ್ರೇಯರ್ ಮುಗಿಸ್ಕೊಂಡು ಬಂದೆ, ಮಲಗಿದ್ದೀನಿ. ಅದಾದಮೇಲೆ ಒಂದು 2-3 hours ಆದಮೇಲೆ ಎದ್ದೇಳ್ತಿದ್ದೀನಿ. ಆಗ ನನ್ನಲ್ಲೇ ಒಂದು ಹೊಸ ಸೃಷ್ಟಿ ಥರ, ಐ ಆಮ್ ಅ ನ್ಯೂ ಕ್ರಿಯೇಷನ್. ಐ ಡಿಂಟ್ ಡೂ ಎನಿಥಿಂಗ್ ದೇರ್. ನಾನೇನೂ ಕೂಡ ಮಾಡಲಿಲ್ಲ, ಪ್ರಾರ್ಥನೆ ಕೂಡ ಮಾಡಲಿಲ್ಲ. ಬಟ್ ನನ್ನಲ್ಲಿ ಅಲ್ಲಿ ಬಂದಾದಮೇಲೆ ಆದ ಅನುಭವ ಏನಂದರೆ, ಯಾರೋ ಬಕೆಟಲ್ಲಿ ಫಿಲ್ಡ್ ವಿತ್ ಐಸ್, ಅದು ನನ್ನ ತಲೆ ಮೇಲೆ ಹಾಕ್ತಿದ್ದಾರೆ, ನನ್ನ ಇಡೀ ಬಾಡಿಗೆ ಅದು ಆಗ್ತಿದೆ. ಬಟ್ ಯಾಕಿದು ಹೇಳ್ತಿದ್ದೀನಿ ಅಂದರೆ, ಆ ಟೈಮ್ಗೆ ನನಗಿದು ಮಿರಾಕಲ್ ಆಗಿತ್ತು. ಬಿಕಾಸ್ ಐ ವಾಸ್ ಫ್ರಮ್ ನಾನ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಐ ಫೆಲ್ಟ್ ದಿಸ್ ವಾಸ್ ದ ಗ್ರೇಟೆಸ್ಟ್ ಮಿರಾಕಲ್. ಇದು ಮಿರಾಕಲೇ, ಬಟ್ ಯಾವ ರೀತಿ ಮಿರಾಕಲ್ ಅಂತ ಈಗ ಗೊತ್ತಾಗಿದೆ. ಐ ವಾಸ್ ಬಾರ್ನ್ ಅಗೇನ್ ಇನ್ ಕ್ರೈಸ್ಟ್. ಅದು ಬರೀ ಫಿಸಿಕಲ್ ಫೀಲಿಂಗ್ ಅಲ್ಲ, ರಿಯಲಿ ಇನ್ನರ್ ಮ್ಯಾನ್, ನನ್ನ ಒಳಗಡೆ ಇರುವ ಸ್ವಭಾವ ಎಲ್ಲ ಕೂಡ ಹೊಸದಾಗಿ ಯೇಸು ಕ್ರಿಸ್ತರಲ್ಲಿ ಒಂದಾಗಿ ನೂತನ ಸೃಷ್ಟಿಯಾಗಿ ಹುಟ್ಟಿದ್ದೇನೆ ಅಂತ ಈಗ ಗೊತ್ತಾಗ್ತಿದೆ. ಪ್ರೇಸ್ ದ ಲಾರ್ಡ್. ಈ ರೀತಿ ಇದಾದಮೇಲೂ ಕೂಡ ನನ್ನಲ್ಲೇ ನನಗೊಂದು ಚೇಂಜಸ್ ಕಾಣ್ತಿದೆ. ಕೋಪ ಮಾಡಲಿಕ್ಕೆ ಮುಂಚೆ ಯಾವ ಕಾರಣನೂ ಕೂಡ ಬೇಕಾಗಿರ್ತಾ ಇರಲಿಲ್ಲ. ಐ ಯೂಸ್ ಟು ಸಿಂಪ್ಲಿ ಗೆಟ್ ಆ್ಯಂಗ್ರಿ. ಐ ಯೂಸ್ ಟು ಡೂ ಆಲ್ ದ ಥಿಂಗ್ಸ್ ವಿಚ್ ವೆ ಬ್ಯಾಡ್. ಈ ಲೋಕದ ದೃಷ್ಟಿಯಲ್ಲಿ ಏನೆಲ್ಲ ತಪ್ಪಿದೆಯೋ ಅದೆಲ್ಲ ಮಾಡ್ತಿದ್ದೆ. ಬಟ್ ಈ ಅನುಭವ ಆದಮೇಲೆ ನಾನು ಬೇಕಂತ ಐ ಆಮ್ ಟ್ರೈಂಗ್ ಟು ಗೆಟ್ ಆ್ಯಂಗ್ರಿ, ಬಟ್ ಐ ಆಮ್ ನಾಟ್ ಗೆಟಿಂಗ್ ಆ್ಯಂಗ್ರಿ. ಐ ಆಮ್ ಏಬಲ್ ಟು ಫೀಲ್ ದ ಪೀಸ್ ಆಫ್ ಗಾಡ್. ಐ ಆಮ್ ಏಬಲ್ ಟು ಫೀಲ್ ದ ಲವ್ ಆಫ್ ಗಾಡ್. ಯೇಸು ಕ್ರಿಸ್ತನ ಅರಿತುಕೊಳ್ಳೋದಕ್ಕೆ ಮುಂಚೆ, ಐ ಮೀನ್ ಲೈಕ್ ಬಿಫೋರ್ ನೋಯಿಂಗ್ ಜೀಸಸ್, ಹೇಗಿದ್ದೆ ಅಂದರೆ ಐ ವಾಸ್ ವೆರಿ ಡಿಸೊಬೀಡಿಯಂಟ್ ಟು ಮೈ ಪೇರೆಂಟ್ಸ್. ಅವ್ರು ಏನು ಹೇಳಿದ್ರು ಕೂಡ ನಾನು ಕೇಳ್ತಿರ್ಲಿಲ್ಲ. ಐ ವಾಸ್ ನಾಟ್ ರೆಸ್ಪೆಕ್ಟಿಂಗ್ ದೆಮ್. ಐ ವಾಸ್ ವೆರಿ ಡಿಸೊಬೀಡಿಯಂಟ್. ಈ ರೀತಿ ಎಲ್ಲ ಇರೋವಾಗ ಕಂಪ್ಲೀಟ್ ಈ ಅನುಭವ ಆದಮೇಲೆ ಕಂಪ್ಲೀಟ್ ಚೇಂಜಸ್ ನನ್ನಲ್ಲಿ ಉಂಟಾಗ್ತಿದೆ. ಯಾವ ರೀತಿ ಅಂದರೆ, ನನ್ನ ತಂದೆನ ನೋಡುವಾಗ ಐ ಆಮ್ ಫೀಲಿಂಗ್ ಟು ಹಗ್ ಹಿಮ್. ಐ ಆಮ್ ಫೀಲಿಂಗ್ ದ ಲವ್ ಆಫ್ ಗಾಡ್ ಓವರ್ ದೇರ್. ಒಂದಿಷ್ಟು ಕೂಡ ಕೋಪ ಬರ್ತಾ ಇಲ್ಲ. ಹಳೆಯ ಸ್ವಭಾವ, ಹಳೆಯ ಥಾಟ್ಸ್, ಅವ್ರು ಏನೆಲ್ಲ ಮಾಡಿದ್ದಾರೆ, ನನಗೆ ಏನು ಮಾಡಿಲ್ಲ, ಏನು ಕೊರತೆ ಇಟ್ಟಿದ್ದಾರೆ, ಅದೆಲ್ಲ ಕೂಡ ಏನೂ ಕೂಡ ನೆನಪು ಬರ್ತಾ ಇಲ್ಲ. ಬಟ್ ಐ ಆಮ್ ಏಬಲ್ ಟು ಲವ್ ಮೈ ಡ್ಯಾಡ್ ಆ್ಯಂಡ್ ಮಾಮ್ ಹೋಲ್ ಹಾರ್ಟೆಡ್ಲಿ. ಐ ಆಮ್ ಏಬಲ್ ಟು ಲವ್ ದೆಮ್. ಇದು ಏಸಪ್ಪ ಹೇಳ್ತಾರಲ್ವಾ, ಲವ್ ಯೋರ್ ಎನಿಮೀಸ್. ಈ ಥರ ನಾನು ಎಲ್ಲೂ ಕೂಡ ಕೇಳಿಸ್ಕೊಂಡಿರಲಿಲ್ಲ, ಟು ಲವ್ ಎನಿಮೀಸ್. ಆ್ಯಂಡ್ ಐ ಆಮ್ ಏಬಲ್ ಟು ಡೂ ದ್ಯಾಟ್. ಐ ಆಮ್ ಏಬಲ್ ಟು, ನನ್ನ ಕೈಯಿಂದ ಅದು ಆಗ್ತಿದೆ ಅಂತ ಒಂದು ಜಾಯ್. ಈ ರೀತಿ ಪ್ರಾರ್ಥನೆ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೆ, ಒಂದೊಂದು ಕೂಡ ಅನುಭವಿಸ್ತಿದ್ದೆ. ಐ ಕುಡ್ ಫೀಲ್ ದ ಪೀಸ್ ಆಫ್ ಗಾಡ್, ಐ ಕುಡ್ ಫೀಲ್ ದ ಲವ್ ಆಫ್ ಗಾಡ್, ಐ ಕುಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಈ ದೇವರ ಪ್ರೀತಿ, ಶಾಂತಿ, ಸಮಾಧಾನ ಇದೆಲ್ಲ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಜಾಯ್. ನಾನು ಅಂದ್ಕೊಂಡೆ, ಓಕೆ, ಪ್ರೇಯರ್ಸ್ ಕಂಟಿನ್ಯೂ ಆಗಿ ಹೋಗ್ತಿದ್ರೆ ಇದೇ ಜಾಯಲ್ಲಿ ನನ್ನ ಸಾಯೋ ತನಕ ಇದೇ ರೀತಿ ಇದ್ದು, ಲೆಟ್ ಮೀ ಲಿವ್ ಅ ವೆರಿ ಗುಡ್ ಲೈಫ್ ವಿತ್ ಜೀಸಸ್ ಅಂತ ಡಿಸೈಡ್ ಮಾಡಿದೆ. ಅ ಸ್ಮಾಲ್ ಡಿಸಿಷನ್, ಬಟ್ ದಿಸ್ ವಾಸ್ ಫಾರ್ ಮಿರಾಕಲ್ಸ್. ಯಾಕಂದರೆ ಏಸಪ್ಪ ಇಷ್ಟೊಂದು ಮಿರಾಕಲ್ಸ್ ನನ್ನ ಜೀವಿತದಲ್ಲಿ ಮಾಡ್ತಿದ್ದಾರಲ್ವಾ ಅಂತ ನಾನು ಈ ಅದ್ಭುತಕ್ಕೋಸ್ಕರ, ಐ ಮೀನ್ ಲೈಕ್ ಫಾರ್ ಮೈ ಸೆಲ್ಫಿಶ್ ಡಿಸೈರ್. ಆಗ ಗೊತ್ತಿರಲಿಲ್ಲ, ಬಟ್ ಈಗ ಗೊತ್ತಾಗ್ತಿದೆ. ನನಗೆಲ್ಲ ಒಳ್ಳೇದಾಗ್ತಿದೆ ಅಲ್ವಾ, ನಾನು ಏಸಪ್ಪ ಜೊತೆನೇ ಈ ರೀತಿ ಪ್ರೇಯರ್ಸಲ್ಲಿ ಮಾತ್ರ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ಈಗ ಗೊತ್ತಾಗ್ತಿದೆ, ದ್ಯಾಟ್ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ವಾಸ್ ಟು ನೋ ಮೈ ಲಾರ್ಡ್ ಜೀಸಸ್. ಆ ಹೊಸದಾಗಿ ಹುಟ್ಟಿದ್ದೀನಲ್ವಾ, ಆ ಹೊಸ ಸೃಷ್ಟಿ ನನ್ನಲ್ಲಿ ಉಂಟಾಗಿದೆ ಅಲ್ವಾ. ಈಗ ನನ್ನಲ್ಲಿರೋ ಸ್ವಭಾವ ನಾನಲ್ಲ, ಈಗ ನನ್ನಲ್ಲಿ ಏಸು ಕ್ರಿಸ್ತರು ನನ್ನಲ್ಲಿ ಜೀವಿಸ್ತಿದ್ದಾರೆ. ಆ ದೇವರ ಸ್ವಭಾವ ನನ್ನಲ್ಲಿ ದೇವರು ಉಂಟು ಮಾಡ್ತಿರೋದು ಯಾಕೆ ಅಂದರೆ, ಟು ಬಿ ದ ಇಮೇಜ್ ಆಫ್ ಹಿಮ್, ಟು ಬಿಕಮ್ ಲೈಕ್ ಹಿಮ್, ನಾಟ್ ಟು ಲಿವ್ ಫಾರ್ ಮೈ ಸೆಲ್ಫ್, ನಾಟ್ ಟು ರಿಸೀವ್ ಆಲ್ ದ ಬ್ಲೆಸ್ಸಿಂಗ್ಸ್. ಅದನ್ನು ಪಡ್ಕೊಂಡು ನಾನು ಇರೋದಕ್ಕಲ್ಲ, ಬಟ್ ಟು ಟ್ರಾನ್ಸ್ಫಾರ್ಮ್ ಲೈಕ್ ಜೀಸಸ್, ಟು ಬಿಕಮ್ ಲೈಕ್ ಹಿಮ್. ಅವರಂತೆ ನಾನು ಮಾರ್ಪಡಬೇಕು, ಅವ್ರಿಗೋಸ್ಕರ ನಾನು ನಿಲ್ಲಬೇಕು ಅಂತ ಗೊತ್ತಾಯಿತು. ಈ ರೀತಿ ಒಂದೊಂದು ಪ್ರೇಯರ್ಗೆ ಹೋಗೋವಾಗ ಕೂಡ ಒಂದೊಂದು ಸತ್ಯ ನನಗೆ ಗೊತ್ತಾಗ್ತಿದೆ, ದ್ಯಾಟ್
ಜೀಸಸ್ ಈಸ್ ದ ಓನ್ಲಿ ಗಾಡ್ ಆಫ್ ಮೈನ್. ನನ್ನ ರಕ್ಷಕ, ನನ್ನ ಸೇವಿಯರ್, ನನ್ನ ಏಸಪ್ಪ ಇವರೇ ಅಂತ ಗೊತ್ತಾಗ್ತಿತ್ತು. ಇವರೆಲ್ಲ ಕೂಡ ಬೋಧನೆಯಲ್ಲಿ ಒಂದೊಂದು ಪ್ರೇಯರಲ್ಲೂ ಕೂಡ ಹೇಳ್ತಿದ್ರು, ಜೀಸಸ್ ಇಸ್ ದ ಓನ್ಲಿ ಟ್ರೂ ಗಾಡ್, ಓನ್ಲಿ ಟ್ರೂ ಗಾಡ್, ಓನ್ಲಿ ಲಿವಿಂಗ್ ಗಾಡ್. ಹೀ ಸ್ಪೀಕ್ಸ್ ಟು ಯು, ಹೀ ಲವ್ಸ್ ಯು ಅನ್ಕಂಡೀಷ್ನಲಿ ಅಂತ. ಸರಿ, ಹೀ ಲವ್ಸ್ ಯು ಅನ್ಕಂಡೀಷ್ನಲಿ ಅಂತ ಹೇಳ್ತಿದ್ದಾರಲ್ವಾ, ನನಗಿನ್ನೂ ಅಷ್ಟೊಂದು ಗ್ರಹಿಕೆ ಬರ್ತಿಲ್ಲಲ್ಲ. ಬಿಕಾಸ್ ಐ ವಾಸ್ ಸ್ಟಿಲ್ ಅ ಬಿಗಿನರ್. ನಾನಿನ್ನೂ ಆಗ್ತಾನೆ ಐ ಸ್ಟಾರ್ಟೆಡ್ ಕಮಿಂಗ್ ಫಾರ್ ಆಲ್ ದ ಪ್ರೇಯರ್ಸ್ ಅಂತ. ಇದೇ ರೀತಿ ಪ್ರೇಯರ್ಸ್ಗೆ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ಒಂದಿನ ಇದೇ ನೆಕ್ಸ್ಟ್ ಆ್ಯಂಟನಿ ಬ್ರದರ್ ಕೂಡ ನಮ್ಮ ಮನೆಗೆ ಬಂದರು. ಬೈಬಲ್ನ ನನ್ನ ಕೈಗೆ ಕೊಟ್ಟರು ಅಷ್ಟೇ. ಏನು ಓದ್ಬೇಕು, ಏನು ಮಾಡಬೇಕಂತ ಏನೂ ಕೂಡ ಹೇಳಿಲ್ಲ. ಬಟ್ ನನಗೆ ಒಂದು ಆಸೆ, ಓದೋಣ ಅಂತ. ಸೀರಿಯಸ್ಲಿ ನನಗೇನು ಕೂಡ ಗೊತ್ತಿರಲಿಲ್ಲ, ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನೂ ಕೂಡ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಬೈಬಲ್ನ ಓಪನ್ ಮಾಡ್ತಿದ್ದೀನಿ, ಪರ್ಸ್ನಲಾಗಿ ಕುತ್ಕೊಂಡು ಓದ್ತಿದ್ದೀನಿ. ಅಲ್ಲಿ ಬೈಬಲಲ್ಲಿ ಬರೆದಿರೋದು ಎಲ್ಲ ಕೂಡ ನನ್ನ ಲೈಫ್. ನಾನು ಯಾಕೆ ಈ ರೀತಿ ಇದ್ದೀನಿ, ನನ್ನ ಪಾಸ್ಟ್ ಪ್ರಾಬ್ಲಮ್ಸ್, ನಮ್ಮ ಫ್ಯಾಮ್ಲಿಯಲ್ಲಿ ಯಾಕೆ ಇದೆಲ್ಲ ಆಗ್ತಿದೆ, ಇದೆಲ್ಲ ಒಂದು 5 minutes ಐ ಆಮ್ ಏಬಲ್ ಟು ಸಿ ಆಲ್ ದ ಪ್ರಾಬ್ಲಮ್ಸ್. ಎಲ್ಲ ಓದ್ತಿದ್ದೀನಿ. ವೈ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ವೈ ಆರ್ ಯು ಆನ್ ಅರ್ತ್, ಎಲ್ಲ ರೀತಿ ನನ್ನ ಮೈಂಡಲ್ಲಿ ಏನೇನು ಕನ್ಫ್ಯೂಷನ್ಸ್ ಇದೆಯೋ, ಏನೇನು ಕ್ವೆಶನ್ಸ್ ಇದೆಯೋ, ಡೌಟ್ಸ್ ಇದೆಯೋ, ಅದೆಲ್ಲ ಕೂಡ ಹಂಗೆ ಓದ್ತಿದ್ದೀನಿ. ಬಟ್ ಇದೆಲ್ಲ ಓದಿದ ತಕ್ಷಣ ಒಂಥರ ಭಾರ, ಐ ಆಮ್ ಫೀಲಿಂಗ್ ಹೆವಿ, ಹೆಲ್ಪ್ಲೆಸ್. ನನಗೆ ಯಾರೂ ಕೂಡ ಸಹಾಯಕ್ಕಿಲ್ಲ ಅಲ್ವಾ, ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ನನ್ನ ಲೈಫಲ್ಲಿ ಅಂತ ಅಲ್ಲಿಗೆ ಶುರು ಆಗ್ತಿದ್ದೀನಿ. ಆ ಸಮಯದಲ್ಲಿ ಬೈ ಗ್ರೇಸ್ ಆಫ್ ಗಾಡ್ ತಂದೆ ದೇವರು ನನ್ನ ಕರ ಹಿಡಿದ್ರು. ಐ ಗಾಟ್ ರಿವೆಲೇಷನ್ ಆಫ್ ಹೆವೆನ್ಲಿ ಫಾದರ್. ತಂದೆ ದೇವರ ಬಗ್ಗೆ ನನಗೆ ಗೊತ್ತಾಯಿತು. ಪ್ರೇಯರ್ಸಲ್ಲೆಲ್ಲ ಹೇಗೆ ಕೇಳಿಸ್ಕೊತಿದ್ದೆ ಅಂದರೆ, ಐ ವಾಸ್ ಜಸ್ಟ್ ರೀಡಿಂಗ್ ಅಬೌಟ್ ಜೀಸಸ್. ಬಟ್ ಕ್ರಿಶ್ಚಿಯನ್ಸ್ ಆಗಿದ್ದು ಕೂಡ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹೂ ಇಸ್ ಹೆವೆನ್ಲಿ ಫಾದರ್, ಹೂ ಇಸ್ ಜೀಸಸ್ ಕ್ರೈಸ್ಟ್, ಹೂ ಇಸ್ ಹೋಲಿ ಸ್ಪಿರಿಟ್ ಅಂತ. ಬಟ್ ಆ ದಿನ ನನಗೆ ರಿವೆಲೇಷನ್ ಆಯಿತು ತಂದೆ ದೇವರ ಬಗ್ಗೆ. ಎಲ್ಲೂ ಕೂಡ ಕೇಳಿಸ್ಕೊಂಡಿರಲಿಲ್ಲ. ಬಟ್ ಐ ಗಾಟ್ ಟು ನೋ ದೆರ್ ಇಸ್ ಒನ್ ಫಾದರ್ ಫಾರ್ ಮೀ, ಹೀ ಈಸ್ ಮೈ ಹೆವೆನ್ಲಿ ಫಾದರ್. ಐ ಗಾಟ್ ಟು ನೋ ಅಬೌಟ್ ದಿಸ್ ಬೈ ರೀಡಿಂಗ್ ದ ಬೈಬಲ್. ಇದು ಓದಿದ ತಕ್ಷಣ ನನಗೆ ಅಳ್ತಾನೇ ಇದ್ದೀನಿ, ಅಯ್ಯೋ ಈ ಪ್ರಾಬ್ಲಮ್ಸ್ ಇನ್ನೂ ಇಷ್ಟು ಇದೆ ಅಲ್ವಾ ಅಪ್ಪ, ನೀವು ಇದೆಲ್ಲ ಹೇಳ್ತಿದ್ದೀರಾ. ಐ ಆಮ್ ಕಾಲಿಂಗ್ ಡೈರೆಕ್ಟ್ಲಿ, ಅಪ್ಪ ಅಂತಲೇ ಕರೀತಿದ್ದೀನಿ. ಬಟ್ ಆದರೆ ಏನು ಮಾಡಬೇಕು ಈ ಪ್ರಾಬ್ಲಮ್ಸ್ಗೆಲ್ಲ ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಏನು ಮಾಡಬೇಕು ಈ ಎಲ್ಲ ಪ್ರಾಬ್ಲಮ್ಸ್ಗೆ, ಇಷ್ಟೊಂದು ಇದೆ ಅಲ್ವಾ ಅಂತ ಐ ಆಮ್ ವೆರಿ ಶಾಕ್ಡ್ ಆ್ಯಂಡ್ ಒಂಥರ ಹೆಲ್ಪ್ಲೆಸ್ ಸಿಚುವೇಷನಲ್ಲಿ ಇದ್ದೀನಿ. Father is telling to me, do not worry my child, I have given you my son as the real solution for your life. ರಿಯಲ್ ಸೊಲ್ಯೂಷನ್ ಏಸು ಸ್ವಾಮಿ ಅಂತ ನನಗೆ ತಂದೆ ದೇವರೇ ಏಸು ಸ್ವಾಮಿನ ರಿವೀಲ್ ಮಾಡಿದರು. ನನಗೆ ಈ ಪ್ರೇಯರ್ಸಲ್ಲೆಲ್ಲ ಗೊತ್ತಾಗಿದ್ದೇನೆಂದರೆ, ಜೀಸಸ್ ಇಸ್ ಲಿವಿಂಗ್ ಗಾಡ್, ಜೀಸಸ್ ಕ್ರೈಸ್ಟ್ ಇಸ್ ದ ಓನ್ಲಿ ಗಾಡ್, ಟ್ರೂ ಗಾಡ್, ಹೀ ಸ್ಪೀಕ್ಸ್ ಟು ಯು ಅಂತ ಗೊತ್ತಾಯಿತು. ಬಟ್ ಇದರ ನಿಜ ಅನುಭವ ನನಗಾಯಿತು. ಯಾವ ರೀತಿ ಮೋಸೆಸ್ ಆ ಉರಿಯುವ ಪೊದೆಯಲ್ಲಿ ದೇವರ ಸ್ವರವನ್ನು ಕೇಳ್ತಾನೋ, ಅದೇ ರೀತಿ ನನ್ನ ಲೈಫ್ಗೆ ಉರಿಯುವ ಪೊದೆ ಇಸ್ ನಥಿಂಗ್ ಬಟ್ ಯುವರ್ ಬೈಬಲ್. ಯು ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ಫ್ರಮ್ ದಿಸ್ ರಿಟನ್ ಬೈಬಲ್. ಆ ಕಾಲಕ್ಕೆ ಉರಿಯುವ ಪೊದೆ ವಾಸ್ ದಟ್ ಬುಷ್, ಅಲ್ಲಿರೋ ಬುಷ್ ಆಗಿತ್ತು. ಬಟ್ ಈ ಕಾಲಕ್ಕೆ ನಮ್ಮೆಲ್ಲರಿಗೂ ಕೂಡ ಉರಿಯುವ ಪೊದೆ ಒಬ್ಬೊಬ್ಬರಿಗೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ದ್ಯಾಟ್ ಈಸ್ ಯುವರ್ ಬರ್ನಿಂಗ್ ಬುಷ್. ಗಾಡ್ ವಿಲ್ ಸ್ಪೀಕ್ ಲಿವಿಂಗ್ ವರ್ಡ್ಸ್ ಥ್ರೂ ದ್ಯಾಟ್. ಬಟ್ ನಾವು ಸಮಯ ಕೊಡಬೇಕಷ್ಟೆ. ನಾನು ಕುತ್ಕೊಂಡು ಓದ್ದೆ ಅಂತ ನಾನಂತ ಹೇಳ್ತಾ ಇಲ್ಲ. ಬಟ್ ಗಾಡ್ ಗೇವ್ ಮಿ ದ ಡಿಸೈರ್, God made me read it. He gave me the living word saying, Jesus Christ is a solution for your life. ಇಷ್ಟು ಅರ್ಥ ಆದಮೇಲೆ ಎಸಪ್ಪ ಓಕೆ ಗೊತ್ತಾಯ್ತಲ್ವಾ. ಈಗ ಕೂಡ ನಾನು ಯಾವ ರೀತಿ ಐ ರಿಸೀವ್ಡ್ ಅಂದರೆ, ನನ್ನ ಪಾಪಕ್ಕೆ ಶಾಪಕ್ಕೆ ಅಂತ ನಾನು ತೆಗೆದುಕೊಂಡಿಲ್ಲ. ನನ್ನ ಫ್ಯಾಮ್ಲಿ ಪ್ರಾಬ್ಲಮ್ಸ್ಗೆ, ನನ್ನ ಸಿಕ್ನೆಸ್ಗೆ, ನನ್ನ ಎಲ್ಲ ಈ ರೀತಿಯ ಸಿಚುವೇಶನ್ಸ್ಗೆ ಬಿಡುಗಡೆ ಕೊಡೋಕ್ಕೆ ತಂದೆ ದೇವರು ಕೊಟ್ಟಿರುವ ಸೊಲ್ಯೂಷನ್ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನಾನು ಯೇಸು ಸ್ವಾಮಿನ ಶಿಲುಬೆಯ ಮೇಲೆ ನೋಡುವಾಗ ತಂದೆ ದೇವ್ರು ಹೇಳ್ತಿದ್ದಾರೆ, ಲುಕ್ ಯುವರ್ ಕರ್ಸ್ ವಾಸ್ ಆನ್ ದ ಹೆಡ್ ಆಫ್ ಜೀಸಸ್, ಲುಕ್ ಯುವರ್ ಪೀಸ್ಲೆಸ್ ಸಿಚುವೇಶನ್ ವಾಸ್ ಆನ್ ಜೀಸಸ್, ಯುವರ್ ಸಿಕ್ನೆಸ್. ನಮ್ಮಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಪ್ರಿಯರೇ, ವಿ ಕ್ಯಾನ್ ಸಿ ಓನ್ಲಿ ಫಿಸಿಕಲ್ ನೇಚರ್. ಬಟ್ ನನ್ನ ಆತ್ಮ ಸತ್ತೋಗಿರೋದಕ್ಕೆ ಸೊಲ್ಯೂಷನ್ ಜೀಸಸ್ ಲೈಫ್ ಆಗಿದ್ದಾರಂತ ತಂದೆ ದೇವರು ತೋರಿಸ್ಕೊಟ್ರು. He is telling not only for your physical healing, not only for your financial needs,
ಕುಟುಂಬದ ಎಲ್ಲ ಅಗತ್ಯಕ್ಕಾಗಿ ಏಸು ಅಲ್ಲ, ನಿನ್ನ ಆತ್ಮ ಸತ್ತೋಗಿದೆ ಅಲ್ವಾ, ಅದಕ್ಕೆ ಜೀವ ಕೊಡಲಿಕ್ಕೆ ಯೇಸು ಸ್ವಾಮಿ ಸೊಲ್ಯೂಷನ್ ಆಗಿದ್ದಾರೆ ಅಂತ ತೋರಿಸ್ಕೊಟ್ರು. ಇದನ್ನು ಕೇಳಿಸ್ಕೊಳ್ಳುವಾಗ, ಇದನ್ನೆಲ್ಲ ರಿವೀಲ್ ಆಗೋವಾಗ ಒಂದೊಂದು ಕೂಡ ಒಂದೊಂದು ದಿನ, ಇಟ್ ಡಿಂಟ್ ಹ್ಯಾಪನ್ ಒನ್ ಟೈಮ್, ಒಂದೇ ಸಾರಿಗೆ ಇದೆಲ್ಲ ಆಗಲಿಲ್ಲ. ಬಟ್ ಒಂದೊಂದು ಸಮಯ ಹಿಡೀತು. ಈಗ ನಾನು ಯೇಸು ಸ್ವಾಮಿಯಲ್ಲಿ ಬಂದು 10 years ಆಗ್ತಿದೆ. ಸೊ ಸ್ಲೋಲಿ ನನಗೆಲ್ಲ ಕೂಡ ಸತ್ಯ ಗೊತ್ತಾಗ್ತಾ ಬಂತು. ನಾಟ್ ಓನ್ಲಿ ಫಾರ್ ಮೈ ಸೋಲ್ ಟು ಬಿ ಅಲೈವ್, ಬಟ್ ಈ ಜೀವಕ್ಕೆ ಬಂದಿದ್ದೀನಲ್ವಾ, ಈಗ ನಾನು ಏನು ಮಾಡಬೇಕಂದ್ರೆ ಈ ಯೇಸು ಸ್ವಾಮಿಯಲ್ಲಿ ಜೀವಿಸಬೇಕು, ನಡಿಬೇಕು. ಜೀವ ಯಾಕೆ ದಾನವಾಗಿ ಕೊಟ್ಟಿದ್ದಾರೆ? ವೈ ಈಸ್ ಗಿವನ್ ಮಿ ಅ ನ್ಯೂ ಲೈಫ್ ಟು ಬಿಕಮ್ ಲೈಕ್ ಹಿಮ್, ಟು ಬಿಕಮ್ ಒನ್ ವಿತ್ ಫಾದರ್, ಟು ನೋ, ಟು ಲಿವ್ ವಿತ್ ಮೈ ಫಾದರ್. ಈ ರೀತಿ ನನಗೆ ಒಂದೊಂದು ಕೂಡ ಅರಿವಾಗ್ತಾ ಬಂತು, ಸತ್ಯ ಗೊತ್ತಾಗ್ತಾ ಬಂತು. ನನ್ನ ಎಲ್ಲ ಹಳೆಯ ಸ್ವಭಾವ, ಹಳೆಯ ಜೀವನ, ನನ್ನ ಬ್ಯಾಡ್ ಥಾಟ್ಸ್, ಮೈ ಬ್ಯಾಡ್ ಲೈಫ್ ಸ್ಟೈಲ್ ಎಲ್ಲ ಕೂಡ ಇಟ್ ಗಾಟ್ ಡಿಲೀಟೆಡ್. ಬಿಕಾಸ್ ಐ ಆಮ್ ಗೆಟಿಂಗ್ ಕ್ಲೋಸರ್ ಟು ಗಾಡ್. ದೇವರು ಯಾವುದು ಕರೆಕ್ಟ್, ಯಾವುದು ಪರ್ಫೆಕ್ಟ್ ಅಂತ ನನ್ನ ತಂದೆ ಅಂತ ಒಪ್ಕೊಂಡಿದ್ದೆ ಅಲ್ವಾ. ಸೊ ಫಾದರ್, ಮೈ ಫಾದರ್, ನಾಟ್ ಓನ್ಲಿ ಹೆವೆನ್ಲಿ ಫಾದರ್, ಬಟ್ ದೇವರೇ ಹೇಳ್ತಾರಲ್ವಾ, ಈ ಲೋಕದ ತಂದೆ ತಾಯಿಗೇ ಗೊತ್ತು ಏನು ಒಳ್ಳೇದು ಏನು ಕೆಟ್ಟದ್ದು ಅವ್ರ ಮಕ್ಕಳಿಗೆ ಅಂತ. ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ಮೈ ಹೆವೆನ್ಲಿ ಫಾದರ್ ಇಸ್ ನೋಯಿಂಗ್ ವಾಟ್ ಈಸ್ ಗುಡ್ ಫಾರ್ ಮೈ ಲೈಫ್. ಈ ರೀತಿ ಒಂದೊಂದು ಪ್ರಾರ್ಥನೆಯಲ್ಲೂ ಕೂಡ, ನನ್ನ ಲೈಫಿನ ಒಂದೊಂದು ಸಿಚುವೇಶನಲ್ಲೂ ಕೂಡ ಏನು ಒಳ್ಳೆಯದು ಏನು ಕೆಟ್ಟದ್ದಂತ ತಿಳಿಸಿ ನನ್ನನ್ನು ಅದೇ ಕರೆಕ್ಟ್ ಪಾತಲ್ಲಿ ಮಾತ್ರ ನಡೆಸ್ಕೊಂಡು ಬರ್ತಿದ್ದಾರೆ ಈ ದಿನದ ತನಕ ಕೂಡ. ಇದೆಲ್ಲ ಆದಮೇಲೆ ಕೂಡ ಒನ್ ರಿವಲೇಷನ್, ಒಂದೊಂದು ದಿನ ಈ ರೀತಿ ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ಟರು. ಹೀ ಗೇವ್ ಮೀ ಲೈಫ್, ಹಿ ವಾಸ್ ಮೈ ಸಬ್ಸ್ಟಿಟ್ಯೂಟ್ ಅಂತ ಕೂಡ ಗೊತ್ತಾಯಿತು. ಹೀ ವಾಸ್ ಮೈ ಸಬ್ಸ್ಟಿಟ್ಯೂಟ್ ಅಂದರೆ ನಾನು ಏನೆಲ್ಲ ಮಾಡಿದ್ದೀನೋ, ವಾಟ್ ಎವರ್ ಐ ಡಿಡ್, ವಾಟ್ ಎವರ್ ಐ ಡಿಂಟ್ ಡೂ, ನನ್ನ ಕೈಯಿಂದ ಏನೆಲ್ಲ ಆಗತ್ತೆ ಏನೆಲ್ಲ ಆಗೋದಿಲ್ವೋ ಅದೆಲ್ಲವೂ ಕೂಡ ಅವರೇ ಮಾಡಿದ್ದಾರೆ. ದಿಸ್ ವರ್ಡ್ ಸಬ್ಸ್ಟಿಟ್ಯೂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ನೋಡೋದಾದರೆ ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ, ಗೊತ್ತಿದೆ. ವಿ ವೆರ್ ಆಲ್ ಸಿನ್ನರ್ಸ್, ನಾವೆಲ್ಲರೂ ಕೂಡ ಪಾಪಿ, ವಿ ವೆರ್ ಆಲ್ ಬ್ಯಾಡ್. ನಾನು ಕೂಡ ಅದೇ ರೀತಿ ಐ ವಾಸ್ ಮೋಸ್ಟ್ ಬ್ಯಾಡ್ ಸಿನ್ನರ್ ದೆನ್ ಯು ಪೀಪಲ್, ಬಿಕಾಸ್ ಐ ವಾಸ್ ನಾಟ್ ನೋಯಿಂಗ್ ಮೈ ಫಾದರ್, ಐ ವಾಸ್ ನಾಟ್ ನೋಯಿಂಗ್ ಟ್ರೂ ಗಾಡ್. ಈ ರೀತಿ ಇರೋವಾಗ ದೇವರು ನನ್ನನ್ನು ಅಲ್ಲಿಂದ ಬಿಡಿಸಿ ಈ ರೀತಿ ಸತ್ಯದ ಪಥಕ್ಕೆ ಕರ್ಕೊಂಡು ಬಂದಿದ್ದಾರಂದರೆ ಐ ಹ್ಯಾವ್ ಟು ಒಬೇ ಹಿಮ್. ಮುಂಚೆ ಬಿಫೋರ್ ಕ್ರೈಸ್ಟ್ ಯಾವ ರೀತಿ ಇದ್ದೆ ಅಂದರೆ ಐ ವಾಸ್ ನಾಟ್ ಓನ್ಲಿ ಡಿಸೊಬೇಯಿಂಗ್ ಮೈ ಪೇರೆಂಟ್ಸ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿರುವ ತಂದೆ ತಾಯಿಯನ್ನು ಮಾತ್ರವಲ್ಲ, ಬಟ್ ಐ ವಾಸ್ ಆಲ್ಸೋ ಡಿಸೊಬೇಯಿಂಗ್ ಮೈ ಹೆವೆನ್ಲಿ ಫಾದರ್. ನನಗೆ ಆ ಟೈಮಲ್ಲಿ ನಿಜ ಗೊತ್ತಿರಲಿಲ್ಲ ಆದಮ್ ಮತ್ತು ಈವ್ ಸ್ಟೋರಿ. ಐ ಸೀರಿಯಸ್ಲಿ ಡಿಂಟ್ ನೋ ದ ಸ್ಟೋರಿ ಆಫ್ ಆ್ಯಡಮ್ ಆ್ಯಂಡ್ ಈವ್. ಬಟ್ ಅಲ್ಲಿ ದೇವ್ರು ನನಗೆ ತೋರಿಸ್ಕೊಟ್ಟಿದ್ದು, ನೀನೇ ದ್ಯಾಟ್ ಡಿಸೊಬೀಡಿಯಂಟ್ ಆ್ಯಡಮ್. You were that disobedient person before Christ. But after knowing Christ, ಯೇಸು ಸ್ವಾಮಿಯನ್ನು ಅರಿತಾದ್ಮೇಲೆ you have to become obedient girl. You have to become a obedient child. ಆ ಒಬೀಡಿಯನ್ಸ್ಗೆ ಯಾವ ರೀತಿ ಏನು ಮಾಡಬೇಕಪ್ಪ ಅಂತ ಕೇಳುವಾಗ ಗಾಡ್ ಟೋಲ್ಡ್ ಮಿ ಯು ಹ್ಯಾವ್ ಟು ಬಿಲೀವ್ ಇನ್ ಜೀಸಸ್. ನಾನೇನು ಫಿಸಿಕಲ್ ಆಗಿ ಫಾಸ್ಟಿಂಗ್ ಮಾಡಬೇಕು ಅಂತ ದೇವ್ರು ತಿಳಿಸ್ಕೊಟ್ಟಿಲ್ಲ. ಬಟ್ ಅಲ್ಲೋಗಬೇಕು ಇಲ್ಲೋಗಬೇಕು, ಬಟ್ ಐ ಹ್ಯಾವ್ ಟು ಡೂ ದಿಸ್ ಫಿಸಿಕಲಿ ಅಂತ ನಾನು ಎಲ್ಲೂ ಕೂಡ ಕೇಳಿಸ್ಕೊಂಡಿಲ್ಲ. ಯಾಕಂದರೆ ಬಿಫೋರ್ ನೋಯಿಂಗ್ ಜೀಸಸ್, ನನ್ನ ಧರ್ಮದಲ್ಲಿ ಬಿಫೋರ್ ಪ್ರೀವಿಯಸ್ಸಲ್ಲಿ ಇದ್ದೆ ಅಲ್ವಾ, ಅದರಲ್ಲಿ ಏನೇನೆಲ್ಲ ಇದೆ ಗೊತ್ತಾ? ಟು ಬಿಕಮ್ ಹೋಲಿ, ಟು ಬಿ ನೀಟ್, ಕ್ಲೀನ್, ಹೋಲಿ, ಏನೇನೆಲ್ಲ ಮಾಡಬೇಕಂತ ಒಂದೊಂದಕ್ಕೂ ಕೂಡ ಫಿಸಿಕಲ್ ಸ್ಟೆಪ್ಸ್ ಇದೆ. ಅಷ್ಟು ಮಾಡಿ ಕೂಡ ಹೋಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ, ಬಿಕಾಸ್ ಐ ಟ್ರೈಡ್ ಎವ್ರಿಥಿಂಗ್. ಅಲ್ಲೋಗು ಇಲ್ಲೋಗು, ಇದು ಮಾಡು ಅದು ಮಾಡು, ಎಲ್ಲ ಮಾಡಿದ್ದೀನಿ. ಬಟ್ ಐ ಡಿಂಟ್ ಬಿಕಮ್ ಅ ಗುಡ್ ಚೈಲ್ಡ್. ಮೈ ಪೇರೆಂಟ್ಸ್ ಆಲ್ಸೋ ಟ್ರೈಡ್ ಡೂಯಿಂಗ್ ಆಲ್ ಥಿಂಗ್ಸ್ ಫಾರ್ ಮೀ, ಬಟ್ ಅದೆಲ್ಲ ಕೂಡ ಸಹಾಯ ಮಾಡಲಿಲ್ಲ. ಬಟ್ ತಂದೆ ದೇವರು ಹೇಳೋ ರೀತಿಯಲ್ಲಿ ವೆನ್ ಐ ಟ್ರಸ್ಟೆಡ್, ವೆನ್ ಐ ಹ್ಯಾಡ್ ಫೇತ್, ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟಾಗ ಐ ಬಿಕೇಮ್ ಒಬೀಡಿಯಂಟ್ ಚೈಲ್ಡ್ ಆಫ್ ಗಾಡ್. ಈ ವಾಕ್ಯ ಎಲ್ಲಿದೆ ಅಂದರೆ ಜಾನ್ ಚಾಪ್ಟರ್ 1:12 ಕೆಲವರಾದರೋ ಅವರನ್ನು ಬರಮಾಡಿಕೊಂಡರು, ಅಂದರೆ ಅವರಲ್ಲಿ ವಿಶ್ವಾಸವಿಟ್ಟವರು
ಅವರಲ್ಲಿ ವಿಶ್ವಾಸ ಬಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ದೇವರು ಕೊಟ್ಟರು ಅಂತ. ಸೊ ಹೌ ನಾನು ಯಾವ ರೀತಿ ಒಬೀಡಿಯಂಟ್ ಚೈಲ್ಡ್, ಗುಡ್ ಚೈಲ್ಡ್ ಆಫ್ ಜೀಸಸ್ ಆದೆ ಅಂದರೆ ಬೈ ಬಿಲೀವಿಂಗ್ ಇನ್ ಜೀಸಸ್, ಹ್ಯಾವಿಂಗ್ ಫೇತ್ ಇನ್ ಹಿಮ್. ಎಲ್ಲ ಅದರಲ್ಲೂ ಕೂಡ ಕೇಳಿಸ್ಕೊಂಡಿದ್ದಲ್ವಾ, ದ ಗುಡ್ ನ್ಯೂಸ್ ಅಬೌಟ್ ಜೀಸಸ್, ದ ಲೈಫ್ ಅಬೌಟ್ ಜೀಸಸ್. ಈ ರೀತಿ ಒಂದೊಂದು ಕೂಡ ಕೇಳಿಸ್ಕೊಳ್ಳೋವಾಗ ನನಗೆ ಅರ್ಥ ಆಯಿತು ದಟ್ ಇಫ್ ಐ ಬಿಲೀವ್, ಈ ದೇವ್ರನ್ನ ನನ್ನ ವಿಶ್ವಾಸ ಇಟ್ಟರೆ ಐ ವಿಲ್ ಬಿಕಮ್ ಅ ಗುಡ್ 100% ಒಬೀಡಿಯಂಟ್ ಆ್ಯಂಡ್ ಪರ್ಫೆಕ್ಟ್ ಚೈಲ್ಡ್ ಆಫ್ ಗಾಡ್ ಅಂತ ಗೊತ್ತಾಯಿತು. ಸೊ ಐ ಸ್ಟಾರ್ಟೆಡ್ ಬಿಲೀವಿಂಗ್, ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಫೇತ್ ಇನ್ ದಿಸ್ ಜೀಸಸ್. ಫಿಸಿಕಲಾಗಿ ನಾನು ಏನು ಮಾಡಿದೆ ಅಂದರೆ ಏನೂ ಇಲ್ಲ, ತಂದೆ ದೇವ್ರು ಹೇಳ್ಕೊಟ್ಟಿದ್ದ ಈ ಟ್ರೂತ್, ಈ ಸತ್ಯವನ್ನು ಅದೇ ರೀತಿ, ಹೌದು ದೇವ, ಯೇಸು ಸ್ವಾಮಿ ನನ್ನ ರಕ್ಷಕ, ನನ್ನ ವಿಮೋಚಕ, ನನಗೋಸ್ಕರ ಎಲ್ಲ ಕೂಡ ಶಿಲುಬೆ ಮೇಲೆ ಮಾಡಿ ಮುಗಿಸಿದ್ದಾರೆ ಅಂತ ವಿಶ್ವಾಸ ಬಿಟ್ಟೆ. ಬಿಕಾಸ್ ಆಫ್ ದ್ಯಾಟ್ ನೌ ಐ ಆಮ್ ಅ ಚೈಲ್ಡ್ ಆಫ್ ಗಾಡ್, ಬಿಕಾಸ್ ಐ ಬಿಲೀವ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ನಿಮಗೂ ಕೂಡ, ನಾವೆಲ್ಲರೂ ಕೂಡ ಗೊತ್ತು, ವಿ ನೋ ದ ನೇಮ್ ಆಫ್ ಜೀಸಸ್. Knowing the name of Jesus alone is not sufficient. Knowing that Jesus Christ is my Lord, is my substitute, is my Savior, ಅದು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಇಟ್ ವಿಲ್ ಶ್ಯೋರ್ಲಿ ಮೇಕ್ ಅಸ್ ದ ಚೈಲ್ಡ್ ಆಫ್ ಗಾಡ್. ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿರ್ಬೋದು. ನಾಟ್ ವಿತ್ ಟ್ಯಾಗ್ ಕಾಲ್ಡ್ ಕ್ರಿಶ್ಚಿಯನ್ಸ್. ನಾನು ಇನ್ನೂ ಕೂಡ ದೀಕ್ಷಾ ಸ್ನಾನ ಪಡೀತೀನಿ, ಬಟ್ ಟು ಸೇ ದಟ್ ನಾವು ಬರೀ ಬ್ಯಾಪ್ಟಿಸಮ್ ಪಡ್ಕೊಂಡು ಲಿವಿಂಗ್ ಇನ್ ಅ ಕ್ರಿಶ್ಚಿಯನ್ ಫ್ಯಾಮಿಲಿ ಫ್ರಮ್ ಮೆನಿ ಇಯರ್ಸ್, ವಿ ಕೆನಾಟ್ ಸೇ ದಟ್ ವಿ ಆರ್ ಟ್ರೂ ಕ್ರಿಶ್ಚಿಯನ್ಸ್. ನೋ, ದಟ್ ವಿಲ್ ಹರ್ಟ್ ದ ಹಾರ್ಟ್ ಆಫ್ ಜೀಸಸ್. ಯೇಸು ಸ್ವಾಮಿ ಜೀವಿಸುವ ದೇವರು. ನಮಗೆ ಯಾವ ರೀತಿ ಹೃದಯ ಇದೆಯೋ ಅವ್ರಿಗೂ ಕೂಡ ಹೃದಯ ಇದೆ. ಇಟ್ ವಿಲ್ ಹರ್ಟ್ ಹಿಮ್. ಇಫ್ ಎನಿ ಪರ್ಸನ್ ಟೆಲ್ಸ್ ಯು, ನಮ್ಮ ಹೆಸರನ್ನ ಯಾರಾದರೂ ರಾಂಗ್ ಆಗಿ ಕರೆದ್ರೆ ಎಷ್ಟು ಕೋಪ ಬರುತ್ತೆ ನಮಗೆ. ದ ಸೇಮ್ ವೇ ಇಫ್ ವಿ ಟೆಲ್, ಇಫ್ ಇಟ್ ಡು ನಾಟ್ ಬಿಲೀವ್ ಇನ್ ಜೀಸಸ್, ಯೇಸು ಸ್ವಾಮಿಯನ್ನು ವಿಶ್ವಾಸಿಸದೆ, ಇಫ್ ವಿ ಸಿಂಪ್ಲಿ ಕಾಲ್ ಅವರ್ ಸೆಲ್ಫ್ ವಿತ್ ದ ಟೈಟಲ್ ಕ್ರಿಶ್ಚಿಯನ್ಸ್, ಇಟ್ ವಿಲ್ ಹರ್ಟ್ ದ ಹಾರ್ಟ್ ಆಫ್ ಜೀಸಸ್. ಸೊ ಲೆಟ್ ಇಸ್ ಬಿ ವೆರಿ ಕೇರ್ಫುಲ್. ಇದೆಲ್ಲ ನನಗೆ ದೇವರೇ ಕೊಟ್ಟ ಅನುಭವ. ಹಿ ಈಸ್ ಟೀಚಿಂಗ್ ಮಿ ಎವ್ರಿಥಿಂಗ್ ಥ್ರೂ ಮೈ ಲೈಫ್. ಯು ಆರ್ ಅ ಚೈಲ್ಡ್ ಓನ್ಲಿ ಇಫ್ ಯು ಬಿಲೀವ್ ಇನ್ ದ ನೇಮ್ ಆಫ್ ಜೀಸಸ್ ಆ್ಯಂಡ್ ಇಫ್ ಯು ರಿಸೀವ್ ಹಿಮ್ ಆಸ್ ಯುವರ್ ಲಾರ್ಡ್. ವೆನ್ ಯು ರಿಸೀವ್ ಹಿಮ್, ಆ ಸತ್ಯನ ನೀವು ಸ್ವೀಕಾರ ಮಾಡಿ ಅದೇ ರೀತಿ ನೀವು ಜೀವಿಸುವಾಗ ಯು ಆರ್ ಟ್ರೂಲಿ ಅ ಕ್ರಿಶ್ಚಿಯನ್ ಅಂತ ನನಗೆ ಅರಿವಾಯಿತು. ನೌ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಅ ಕ್ರಿಶ್ಚಿಯನ್ ಇನ್ ಕ್ರೈಸ್ಟ್, ಬಿಕಾಸ್ ಐ ಫಾಲೋ ಜೀಸಸ್ ಅಂತ ಮಾತ್ರ ಅಲ್ಲ, ಬಿಕಾಸ್ ಮೈ ಫಾದರ್ ಆಲ್ಸೋ ಅಕ್ಸೆಪ್ಟೆಡ್ ಮೀ ಆಸ್ ಹಿಸ್ ಚೈಲ್ಡ್. ಆ ಯೇಸು ಸ್ವಾಮಿಯ ಹೆಸರನ್ನು ವಿಶ್ವಾಸಿಸುವಾಗ ದೇವರು ನನ್ನನ್ನು ಅವರ ಮಗಲಾಗಿ ಸ್ವೀಕರಿಸಿಕೊಂಡಿದ್ದಾರೆ. ನೌ ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಹ್ಯಾವ್ ಅ ಹೆವೆನ್ಲಿ ಫಾದರ್. I have his holy son Jesus for me, to give me eternal life, not just life but eternal life, not just joy but to give me great joy. A great joy ellinda sigate andre, never ending life, never ending joy is only in Jesus. It's exclusively found only in Jesus. ಯೇಸು ಕ್ರಿಸ್ತರಲ್ಲಿ ಮಾತ್ರ ಸಿಗತ್ತೆ. ಈ ರೀತಿ ನಾನು ಒಂದೊಂದರಲ್ಲೂ ಕೂಡ ಸತ್ಯವನ್ನು ಅರಿತುಕೊಂಡು ಯೇಸು ಸ್ವಾಮಿಯ ಹತ್ತಿರ ಬರ್ತಿದ್ದೀನಿ. ಬಟ್ ನನ್ನ ಲೈಫಲ್ಲಿ ಯಾವ ರೀತಿ ಇದೆ ಅಂದರೆ, ಫಿಸಿಕಲ್ ಆಗಿ ನೋಡುವಾಗ ಇಟ್ಸ್ ಪ್ರಾಬ್ಲಮ್ಯಾಟಿಕ್. ಮುಂಚೆ ಇದ್ದಿದ್ದ ಪ್ರಾಬ್ಲಮ್ಸ್ಗಿಂತ ಜಾಸ್ತಿ ಇದೆ. ಬಟ್ ಐ ಆಮ್ ನಾಟ್ ವರೀಡ್ ಬಿಕಾಸ್ ಮೈ ಫಾದರ್ ನೌ ಇಸ್ ವಿತ್ ಮೀ. ಮುಂಚೆ ಯೇಸು ಕ್ರಿಸ್ತರು ಗೊತ್ತಿಲ್ಲದೆ ಇರುವಾಗ ಪ್ರಾಬ್ಲಮ್ಸ್ ಇತ್ತು, ಅಳ್ತಿದ್ದೆ, ಸೊಲ್ಯೂಷನ್ ಗೊತ್ತಿರಲಿಲ್ಲ ನನಗೆ. ಬಟ್ ಈಗ I'm in Christ, I'm inside Christ, I'm with my father knows all my needs. ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು, ಏನು ಮಾಡಬಾರ್ದು, ನನ್ನ ಮಗಳಿಗೆ ಯಾವ ರೀತಿ. ಸೊ ಐ ಡೋಂಟ್ ಹ್ಯಾವ್ ಎನಿ ವರಿ ಆಫ್ ಮೈ ಫ್ಯೂಚರ್. ಏನಾಗ್ತೀನಿ ಫಿಸಿಕಲ್ ಆಗಿ ನನಗೇನು ಕೂಡ ವರಿ ಇಲ್ಲ. ನನ್ನ ಒಂದೇ ಆಸೆ ದಟ್ ಐ ಹ್ಯಾವ್ ಟು ಲಿವ್ ಫಾರ್ ಜೀಸಸ್. ನನಗೆ ಯೇಸು ಸ್ವಾಮಿ ಗೊತ್ತಾಗಿದೆ ಅಲ್ವಾ, ಇವರ ಪ್ರೀತಿ ಅನುಭವ ಆಗಿದೆ ಅಲ್ವಾ, ಇದನ್ನು ಎಲ್ರಿಗೂ ಕೂಡ ನಾನು ಶೇರ್ ಮಾಡಬೇಕಂತ ನನ್ನ ಆಸೆ. ಇನ್ನೊಂದು, ಆ್ಯಸ್ ಅ ಯೂತ್ ಐ ಹ್ಯಾವ್ ಟೆಂಪ್ಟೇಷನ್ಸ್. ಎಲ್ರಿಗೂ ಕೂಡ ಆ್ಯಸ್ ಹ್ಯೂಮನ್ಸ್ ವಿ ಆಲ್ ವಿಲ್ ಹ್ಯಾವ್ ಟೆಂಪ್ಟೇಷನ್ಸ್ನು. ಅದೇ ರೀತಿ ನನಗೂ ಕೂಡ ಯಾವ ರೀತಿ ಟೆಂಪ್ಟೇಷನ್ಸ್ ನನ್ನ ಲೈಫಲ್ಲಿ ಬರ್ತಿತ್ತು ಅಂದರೆ, ಟು ಸೆಪ್ರೇಟ್ ಮೀ ಫ್ರಮ್ ಗಾಡ್. ಹಳೆಯ ಲೈಫ್ ಏನೂ ಕೂಡ ನೆನಪಿಗೆ ಬರ್ತಾ ಇಲ್ಲ. ಬಟ್ ಈಗ ನಾನು ನೋಡುವಾಗ ಎವ್ರಿಥಿಂಗ್ ಇಸ್ ವೆರಿ ಕಲರ್ಫುಲ್, ಎವ್ರಿಥಿಂಗ್ ಇಸ್ ವೆರಿ ಗುಡ್ ದ್ಯಾನ್ ದಿಸ್. ನಾನು ಯೇಸು ಸ್ವಾಮಿಯಲ್ಲಿ ಜೀವಿಸ್ತಿದ್ದೀನಿ. ಐ ಆಮ್ ವಾಕಿಂಗ್ ವಿತ್ ದ ಟೇಸ್ಟ್ ಆಫ್ ಗಾಡ್ಸ್ ಲವ್. ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಪರ್ಫೆಕ್ಟ್. ಆದರೆ ಈ ಲೋಕನ ನೋಡುವಾಗ, ಈ ಲೋಕದ ಎಲ್ಲವನ್ನು ಕೂಡ ನೋಡುವಾಗ
ಇಟ್ಸ್ ಟ್ರೈಂಗ್ ಟು ಸೆಪ್ರೇಟ್ ಮೀ ಫ್ರಮ್ ಗಾಡ್, ಆ ರೀತಿ ಇತ್ತು. ಬಟ್ ಆದರೂ ಕೂಡ ಈ ಅನುದಿನದ ಹೋರಾಟದಲ್ಲಿ ಹೋಲಿ ಸ್ಪಿರಿಟ್ ಇಸ್ ಟೀಚಿಂಗ್ ಮೀ ದ ಟ್ರೂತ್ ದಟ್ ಜೀಸಸ್ ಮಸ್ಟ್ ಬಿ ಯೋರ್ ವೆರಿ ಗುಡ್ ಕಂಪ್ಯಾನಿಯನ್ ಟು ವಾಕ್ ಥ್ರೂ ದಿಸ್ ಲೈಫ್. ನನ್ನನ್ನೇ ನಾನು ಡಿನೈ ಮಾಡಬೇಕು. ಐ ಹ್ಯಾವ್ ಟು ಫೊಗೆಟ್ ಆಲ್ ದ ಥಿಂಗ್ಸ್. ನನಗೇನು ಒಳ್ಳೇದಂತ ಗೊತ್ತಿದ್ರೂ ಕೂಡ ಐ ಶುಡ್ ನಾಟ್ ಡಿಪೆಂಡ್ ಆನ್ ಮೈ ಓನ್ ಥಾಟ್ಸ್, ಐ ಶುಡ್ ನಾಟ್ ಡಿಪೆಂಡ್ ಆನ್ ಮೈ ಓನ್ ಸೆಲ್ಫ್. ಈಗ ನನ್ನನ್ನು ಹೊಸದಾಗಿ ಮಾಡಿ ಹೊಸ ಲೈಫ್ ಕೊಟ್ಟು ಈ ರೀತಿ ನಡೆಸ್ತಿರೋದು ನನ್ನ ತಂದೆ. ಅವ್ರಿಗೆ ಗೊತ್ತು ನನ್ನನ್ನು ಯಾವ ರೀತಿ ನಡೆಸ್ಬೇಕಲ್ವಾ ಅಂತ ಅಲ್ವಾ, ಆ ರೀತಿ ನನ್ನ ತಂದೆಗೆ ಒಪ್ಪಿಸ್ಬೇಕು. ಸೊ ಯೇಸು ಸ್ವಾಮಿಯ ಜೀವಿತ ನಾವು ನೋಡುವಾಗ ಕೂಡ ಹಿ ಡಿಡ್ಂಟ್ ಡೂ ಒನ್ ಥಿಂಗ್, ಹಿ ಡಿಡ್ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ಲಿ. ಯೇಸು ಸ್ವಾಮಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಂದು ಕಾರ್ಯ ಏನು ಮಾಡಿದ್ರು ಅಂದರೆ, ಮರಣದ ಸಮಯದಲ್ಲೂ ಕೂಡ ತಂದೆಯ ಸತ್ಸಂಬಂಧವನ್ನು ಬಿಡಲಿಲ್ಲ. ಸೊ ವಾಟ್ ಎವರ್ ಹಿ ವೆಂಟ್ ಥ್ರೂ, ಅವರ ಜೀವಿತ ನಾವು ನೋಡುವಾಗ ಏನೆಲ್ಲ ಏಸಪ್ಪ ಮಾಡಿದ್ರೋ ಅನ್ನೋದಿನ ಕೂಡ ವೆನ್ ವಿ ಫೋಕಸ್, ಒಂದೊಂದೇ ನೋಡಿ 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 ನಾವು ಓದುವಾಗ ಇಸ್ ಎವ್ರಿ ಡೇ ಲೈಫ್ ಜೀಸಸ್ ಹ್ಯಾಡ್ ಓನ್ಲಿ ಒನ್ ಗುಡ್ ಥಿಂಗ್ ವಾಟ್ ಹಿ ಫಾಲೋಡ್, ವಾಟ್ ಹಿ ಡಿಡ್, ನೆವರ್ ಟು ಲೂಸ್ ದ ಫೆಲೋಶಿಪ್ ವಿತ್ ಫಾದರ್. ಹಿ ಡಿಡ್ ನಾಟ್ ಲೂಸ್ ಹಿಸ್ ಫಾದರ್. ತಂದೆ ದೇವರ ಆ ಸತ್ಸಂಬಂಧವನ್ನು ಕಳೆದುಕೊಳ್ಳಲಿಲ್ಲ. ಸೊ ಅದು ನನಗೆ ಇನ್ಸ್ಪೈರ್ ಮಾಡ್ತು. ಪರಿಶುದ್ಧಾತ್ಮ ನನಗೂ ಕೂಡ ತಿಳಿಸ್ಕೊಡ್ತಿದ್ದಾರೆ, ಈ ಲೋಕದಲ್ಲಿರುವ ಈ ಕ್ಷಣಿಕ ಸುಖಕ್ಕೆ, ಎನಿಥಿಂಗ್ ದಟ್ ಈಸ್ ವೆರಿ ಈಸಿಲಿ ವಾಟ್ ವಿ ಗೆಟ್, ಲೋಕ ಎಲ್ಲವೂ ಕೂಡ ಈಸಿಯಾಗಿ ಕೊಡುತ್ತೆ, ಸೈತಾನ ಎಲ್ಲ ಕೂಡ ಈಸಿಯಾಗಿ ಕೊಡ್ತಾನೆ. ಬಟ್ ಅದಕ್ಕೆ ನೀನು ಬೀಳಬಾರ್ದು. ಯು ಶುಡ್ ನೆವರ್ ಫಾಲ್ ಟು ದ ವರ್ಲ್ಡ್ಲಿ ಥಿಂಗ್ಸ್, ಯು ಶುಡ್ ನೆವರ್ ಫಾಲ್ ಟು ದ ವರ್ಲ್ಡ್ಲಿ ಟೆಂಪ್ಟೇಷನ್ಸ್, ಬಟ್ ಯು ಶುಡ್ ಸ್ಟೇ ವಿತ್ ಯೋರ್ ಫಾದರ್. ನಿನ್ನ ತಂದೆಯ ಸತ್ಸಂಬಂಧದಲ್ಲಿ ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಕ್ಲೋಸ್, ಬಿಕಾಸ್ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೆ ಸೋರ್ಸ್ ಆಗಿರೋದು ತಂದೆ ದೇವರ ಪ್ರೀತಿ, ಹಿಸ್ ಗ್ರೇಸ್. ಹಿ ಡಿಡ್ ಆಲ್ ದ ಥಿಂಗ್ಸ್. ಅವರ ಒಬ್ಬರೇ ಕುಮಾರನಾದ ಪುತ್ರನಾದ ಪ್ರಭು ಯೇಸುವನ್ನೇ ನಮ್ಮೊಬ್ಬೊಬ್ಬರಿಗೂ ಕೂಡ ಕೊಟ್ಟಿದ್ದಾರಲ್ವಾ. ಹಿ ಗೇವ್ ಇಸ್ ಓನ್ ಲೈಫ್ ಆ್ಯಂಡ್ ಸ್ಟ್ರೆಂತ್ ಟು ಆಲ್ ಆಫ್ ಅಸ್. ಆ ದೇವರು ಅದೆಲ್ಲ ಕೊಟ್ಟಿದ್ದಾರಂದರೆ ವಿ ಶುಡ್ ನೆವರ್ ಗಿವ್ ಅಪ್ ಹಿಮ್ ಫಾರ್ ಸಚ್ ಲೋಲಿ ಥಿಂಗ್ಸ್. ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಥವಾ ಲೋಕದ ಕ್ಷಣಿಕ ಸುಖಕ್ಕೆ ವಿ ಶುಡ್ ನೆವರ್ ಗಿವ್ ಅಪ್ ಆರ್ ಫಾದರ್ಸ್ ಲೈಫ್ ಆರ್ ಫಾದರ್ಸ್ ಸ್ಟ್ರೆಂತ್. ಇದೆಲ್ಲ ಅರಿವಾಯಿತು ಪ್ರಿಯರೇ. So that way I'm trying to walk with the Lord every day with his fellowship. ನಾನು ಎಲ್ಲೋದ್ರೂ ಏನು ಮಾಡಿದ್ರೂ ಕೂಡ ಐ ಥಿಂಕ್ ಇದು ನನ್ನ ಅಪ್ಪಗಿಷ್ಟನಾ, ನನ್ನ ತಂದೆಗಿಷ್ಟನಾ. ಪರಿಶುದ್ಧಾತ್ಮ, ದ ಹೆಲ್ಪರ್, ದ ಹೋಲಿ ಸ್ಪಿರಿಟ್ ಇಸ್ ಹೆಲ್ಪಿಂಗ್ ಮೀ ಎವ್ರಿ ಡೇ ಟು ವಾಕ್ ವಿತ್ ದ ಲಾರ್ಡ್. ಸೊ ಐ ವುಡ್ ಲವ್ ಟು ಸೇ ಒನ್ ಥಿಂಗ್, ಇದೆಲ್ಲ ಕೂಡ ನನ್ನ ಕಾರ್ಯ ಅಲ್ಲ, ದೇವ್ರು ಮಾಡಿರೋದು. ಅವರ ಕೃಪೆಯಿಂದ, ಥ್ರೂ ದ ಗ್ರೇಸ್, ಜಸ್ಟ್ ಬೈ ಹ್ಯಾವಿಂಗ್ ಫೇತ್ ಇನ್ ದ ನೇಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅವರಲ್ಲಿ ವಿಶ್ವಾಸ ಇಡುವಾಗ ದೇವ್ರು ನನಗೋಸ್ಕರ ಎಲ್ಲವೂ ಕೂಡ ಮಾಡಿಟ್ಟ ಕೆಲಸ, ದ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್ ಕೇಮ್ ಇನ್ ಟು ಆ್ಯಕ್ಷನ್ ಇನ್ ಮೈ ಲೈಫ್. ಸೊ ನೋಯಿಂಗ್ ಜೀಸಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರು ನನ್ನ ಜೀವಿತದಲ್ಲಿ ಯಾಕೆ ಇಷ್ಟೊಂದು ಕೃಪೆ ತೋರಿಸಿದ್ರು, ಯಾಕೆ ರಕ್ಷಕರಾದ ಪ್ರಭು ಯೇಸುವನ್ನು ಇಷ್ಟಾಗಿ ಅನುಭವಿಸೋಕ್ಕೆ ನನಗೆ ಮಾರ್ಗ ಮಾಡಿಕೊಟ್ರು ಅಂದರೆ, ಟು ನೋ ಅಬೌಟ್ ಮೈ ಗಾಡ್, ಟು ನೋ ಅಬೌಟ್ ಜೀಸಸ್, ಟು ಲಿವ್ ವಿತ್ ಹಿಮ್. ಆ ಜೀಸಸ್, ಆ ವಾಕ್ಯ ಇದೆ ಅಲ್ವಾ, ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯ, ಟು ನೋ ಜೀಸಸ್ ಕ್ರೈಸ್ಟ್ ಇಸ್ ಇಟರ್ನಲ್ ಲೈಫ್. 17:3. ಸೊ ಯೋಹಾನನ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಾಕ್ಯ, ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಸೊ ವಾಟ್ ಡಿಡ್ ಐ ನೋ? ಇಷ್ಟೆಲ್ಲ ನನ್ನ ಲೈಫಲ್ಲಿ ಕೇಳಿಸ್ಕೊಂಡ್ರಲ್ವಾ, ನಿಜವಾದ ಹೈಲೈಟ್ ಯೇಸು ಕ್ರಿಸ್ತು, ಲಿವಿಂಗ್ ಗಾಡ್ ಜೀಸಸ್ ಕ್ರೈಸ್ಟ್. ಐ ಗಾಟ್ ಟು ನೋ ಹಿಮ್. ದೇವರೇ ನನಗೆ ಪ್ರಕಟಪಡಿಸಿದ್ರು. ಟು ನೋ ದಿಸ್ ಜೀಸಸ್ ಕ್ರೈಸ್ಟ್ ಇಸ್ ಇಟರ್ನಲ್ ಲೈಫ್. ಸೊ ನನ್ನ ಪ್ರೆಸೆಂಟ್ ಲೈಫ್ ಏನಾಗಿದೆ ಅಂತ ಕೇಳಿದರೆ ನೀವು, ಇಟರ್ನಲ್ ಲೈಫ್, ನಿತ್ಯ ಜೀವ. ಐ ಆಮ್ ಲಿವಿಂಗ್ ವಿತ್ ಇಟರ್ನಲ್ ಜಾಯ್, ವಿತ್ ಇಟರ್ನಲ್ ಗ್ರೇಟ್ ಜಾಯ್, ವಿತ್ ಇಟರ್ನಲ್ ಗ್ರೇಟ್ ಲವಿಂಗ್ ಫಾದರ್. ಐ ಆಮ್ ನಾಟ್ ಅಲೋನ್, ಐ ಆಮ್ ವಿತ್ ಮೈ ಫಾದರ್. ಸೊ ಈ ರೀತಿಯ ಒಂದು ಕನ್ವಿಕ್ಷನ್ ಸತ್ಯದಲ್ಲಿ ನಾನು ಜೀವಿಸ್ತಿದ್ದೀನಿ. ಸೊ ಐ ವಾಂಟ್ ದಿಸ್ ಗ್ರೇಟ್ ಜಾಯ್ ಟು ಕಮ್ ಇನ್ ಟು ಆಲ್ ಆಫ್ ಯೋರ್ ಲೈಫ್ಸ್. ನಿಮ್ಮ ಜೀವಿತದಲ್ಲೂ ಕೂಡ ಈ ಗ್ರೇಟ್ ಜಾಯ್ ಬರಬೇಕಾದ್ರೆ ಯು ಶುಡ್ ಬಿಲೀವ್ ಇನ್ ಜೀಸಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಗ್ರೇಟ್ ಜಾಯ್, you will get this great joy only by hearing the messages and the life of Jesus.
ಯೇಸು ಸ್ವಾಮಿಯ ಜೀವಿತವನ್ನು ನೀವು ಆಲಿಸುವುದರ ಮುಖಾಂತರ ಕೇಳಿಸಿಕೊಳ್ಳೋದು ಮಾತ್ರವಲ್ಲ, ಬಟ್ ವೆನ್ ಯು ಮೆಡಿಟೇಟ್, ವೆನ್ ಯು ರಿಸೀವ್, ವೆನ್ ಯು ಅಂಡರ್ಸ್ಟ್ಯಾಂಡ್, ಅದು ಅರ್ಥ ಆದಾಗ ಮಾತ್ರ ಯು ಕ್ಯಾನ್ ಸ್ಟಾರ್ಟ್ ಲಿವಿಂಗ್ ದ್ಯಾಟ್ ಇಟರ್ನಲ್ ಲೈಫ್. ಇನ್ನು ಮುಂದೆ ನಾನು ಏನು ಮಾಡಬೇಕಂತ ಇದ್ದೀನಂದರೆ, ದಿಸ್ ಇಟರ್ನಲ್ ಲೈಫ್ ನಾನೇನು ಪಡ್ಕೊಂಡಿದ್ದೀನೋ ಇದೆಲ್ಲರಿಗೂ ಕೂಡ ಸಿಗಬೇಕು ಪ್ರಿಯರೇ. ನಾಟ್ ಓನ್ಲಿ ಟು ಅಸ್ ಬಟ್ ಮೇನ್ಲಿ ಟು ಕ್ರಿಶ್ಚಿಯನ್ಸ್, ಬಿಕಾಸ್ ದೆ ಟೆಲ್ ಐ ಆಮ್ ಅ child of God, they tell I am Christian, but they don't have Jesus in their heart and life. ಸೊ ಎಲ್ರಿಗೂ ಕೂಡ ಕೊಡಬೇಕಂತ ಆಸೆ. ಸೊ ಲೆಟ್ ಇಸ್ ಆಲ್, ನಾವು ಕೂಡ ಒಬ್ಬೊಬ್ಬರು ಕೂಡ ಮಾರ್ಪಡೋಣ. ಲೆಟ್ ಇಸ್ ಒಬೇ ಗಾಡ್, ಲೆಟ್ ಇಸ್ ಬಿ ಒಬೀಡಿಯಂಟ್ ಚಿಲ್ಡ್ರನ್ ಆಫ್ ಗಾಡ್ ಥ್ರೂ ಜೀಸಸ್. ಸೊ ಪ್ರೇಸ್ ದ ಲಾರ್ಡ್, ಗ್ಲೋರಿ ಟು ಜೀಸಸ್.